ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣದಲ್ಲಿ ನಿರ್ಮಾಪಕ ಅರವಿಂದ್ ರೆಡ್ಡಿ ಸ್ಪಷ್ಟನೆ ಬೆನ್ನಲ್ಲೇ ನಟಿ ಕೂಡ ಮಾತಾಡಿದಾರಂತೆ. ನಾನು ಕಾನೂನು ಹೋರಾಟ ಮಾಡ್ತೀನಿ, ಕಾನೂನಿನ ಮೇಲೆ ನನಗೆ ನಂಬಿಕೆ ಇದೆ ಅಂತ. ನಿಮ್ದು ಅದೇನೇನು ದಾಖಲೆಗಳಿದೆ ತಗೊಂಡೋಗಿ ಪೊಲೀಸರು ಕೊಡಿ. ಅರವಿಂದ್ ರೆಡ್ಡಿನೂ ಕೊಡಲಿ, ಈಕೆನೂ ಕೊಡಲಿ, ಲೆಕ್ಕಾಚಾರ ಹಾಕಲಿ, ಯಾರು ಏನು ಮಾಡಿದ್ದಾರೆ, ಏನು ಎತ್ತ ಅಂತ. ಯಾಕೆ ಈ ರೀತಿ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ರು, ನಿಜನಾ ಸುಳ್ಳ, 2 ವರ್ಷದಿಂದ ಸಂಪರ್ಕದಲ್ಲೇ ಇಲ್ಲ ಅಂತಾರೆ, ಈಗ 2 ತಿಂಗಳ ಹಿಂದೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಹೆಂಗೆ ಸಾಧ್ಯ? ಇದು ಒಂದು ಪರ್ಸ್ನಲ್ ವಿಚಾರ, ಇದು ಈಗ ಸಾರ್ವಜನಿಕ ಜೀವನದಲ್ಲಿ ಬಂದ್ಬಿಟ್ಟಿದೆ ಈ ರೀತಿ ಆರೋಪ ಪ್ರತ್ಯಾರೋಪ. ಹಾಗಾಗಿ ಅವರವರು ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ ಅಂದಮೇಲೆ ಪೊಲೀಸರೇ ಇದನ್ನು ಬಗೆಹರಿಸಬೇಕು. ಅವರೇ ಇದನ್ನು ಸತ್ಯಾಂಶಗಳನ್ನ ಏನು ಗೊತ್ತಾ ಅರವಿಂದ್, ಇರೋವರೆಗೂ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಇರೋದನ್ನೆಲ್ಲ ಆಚೆ ಬಾಯಿ ಬಿಡ್ತಾರೆ. ಅಲ್ಲಿವರೆಗೂ ಹುಷಾರಾಗ್ಬೇಕು. ಆಮೇಲೆ ಕೆಲವ್ರ ಹೆಸರನ್ನ ಕೆಡಿಸ್ಬೇಕು ಅಂದಾಗಲೂ ಕೆಲವರು ಇಂಥ ಪ್ರಯತ್ನಗಳನ್ನ ಮಾಡಿರೋದಿದೆ. ಇನ್ನೊಂದು ಕಡೆಗೆ ದುಡ್ಡು ಬೇಕು ಅಂದಾಗ ಇನ್ನೊಬ್ಬರನ್ನ ಬಳಕೆ ಮಾಡ್ಕೊಂಡದ್ದು ಇದೆ. ಇಂಥವೆಲ್ಲ ಅನೇಕ ಉದಾಹರಣೆಗಳು ನಾವೇ ಎಷ್ಟೋ ಸಲ ಸುದ್ದಿಗಳಲ್ಲಿ ಹೇಳಿದ್ವಾ.